ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಕನಸು ಬಿದ್ದರೆ ನಿಜವಾಗಿಯೂ ಈಡೇರುತ್ತಾ, ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಯಾವೆಲ್ಲ ಕನಸುಗಳು ಶುಭ ಮತ್ತು ಯಾವೆಲ್ಲ ಕನಸುಗಳು ಅಶುಭ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬ್ರಹ್ಮ ಮುಹೂರ್ತದ ಅವಧಿಯು ಅತ್ಯಂತ ಪವಿತ್ರವಾದ ಅವಧಿ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ನಾವು ಕಾಣುವಂತಹ ಕನಸುಗಳು ಈಡೇರುವುದು ಎಂಬ ಮಾತಿದೆ. ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕನಸುಗಳು ಖಂಡಿತವಾಗಿಯೂ ಈಡೇರುತ್ತಾ. ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಾರೆ, ಮುಂಜಾನೆಯ ಬೀಳುವ ಕನಸುಗಳು ನನಸಾಗುತ್ತೆ ಎಂದು ಹೇಳುತ್ತಾರೆ. ನೀವು ಕೇಳಿರಬಹುದು, ಅದರಲ್ಲೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬಿದ್ದಂಥ ಕನಸುಗಳು ನನಸಾಗುವುದು. ಇಂತಹ ಮಾತುಗಳನ್ನು ನಾವು ನಮ್ಮ ಹಿರಿಯರ ಬಾಯಲ್ಲಿ ಕೇಳುತ್ತಿರುತ್ತೇವೆ. ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ಖಂಡಿತವಾಗಿಯೂ ನನಸಾಗುವುದು ಎಂದು ಹೇಳುವುದಕ್ಕೆ ಯಾವ ರೀತಿಯ ವೈಜ್ಞಾನಿಕ ಪುರಾವೆಗಳು ಹುಡುಕಲು ನಮಗೆ ಸಾಧ್ಯವಿಲ್ಲ. ಈ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂಥ ಕನಸುಗಳು ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವವನ್ನು ಒಳಗೊಂಡಿದೆ. ಸ್ವಪ್ನಶಾಸ್ತ್ರದ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂಥ ಕನಸುಗಳು ಅದರ ಅರ್ಥ ಮತ್ತು ಅದರ ಹಿಂದಿನ ರಹಸ್ಯಗಳನ್ನು ವಿವರಿಸುತ್ತದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೀಳುವ ಯಾವೆಲ್ಲ ಕನಸುಗಳು ನನಸಾಗುತ್ತೆ ಎಂಬುದು ನಾವಿಲ್ಲಿ ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಿಂದೂ ಧರ್ಮದಲ್ಲಿ ದಿನದ ಎಲ್ಲ ಮುಹೂರ್ತಕ್ಕಿಂತ ಬ್ರಾಹ್ಮಿ ಮುಹೂರ್ತವೇ ತುಂಬಾ ಶ್ರೇಷ್ಠ ಎಂದು ಹೇಳುತ್ತಾರೆ. ಈ ಅವಧಿಯನ್ನು ಪವಿತ್ರವಾದ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮ ಮುಹೂರ್ತದ ಸಮಯವು ಸೂರ್ಯೋದಯಕ್ಕೂ 1 ಗಂಟೆ 36 ನಿಮಿಷಗಳಿಗಿಂತ ಮೊದಲು ಪ್ರಾರಂಭವಾಗುವುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣವು ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ವಾತಾವರಣ ಶಾಂತತೆಯಿಂದ ಇರುವುದು ಮಾತ್ರವಲ್ಲ, ನಮ್ಮ ಮನಸ್ಸು ಕೂಡ ಶಾಂತವಾಗಿರುವುದು. ಈ ಮುಹೂರ್ತದಲ್ಲಿ ಮಾನಸಿಕ ಶಾಂತಿ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ದೇವರ ಪ್ರಾರ್ಥನೆಗೆ, ಧ್ಯಾನಕ್ಕೆ ಮತ್ತು ಮಂತ್ರವನ್ನು ಜಪಿಸುವುದಕ್ಕೆ ಸೂಕ್ತವಾದ ಸಮಯ ಎಂದು ಹೇಳಲಾಗುತ್ತದೆ. ಈಗ ನಾವು ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಸ್ವಪ್ನಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತದ ವೇಳೆ ಕಾಣುವಂತಹ ಕನಸುಗಳಿಗೆ ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ಬೀಳುವ ಕನಸುಗಳು ಹೆಚ್ಚು ಪರಿಣಾಮಕಾರಿಯಾದ ಕನಸುಗಳಾಗಿರುತ್ತದೆ. ಈ ಸಮಯದಲ್ಲಿ ಹೆಚ್ಚಾಗಿ ನೀವು ಉಪಪ್ರಜ್ಞೆಯು ಸಕ್ರಿಯವಾಗಿರುತ್ತದೆ. ಈ ಸಮಯ ಮನಸ್ಸು ಆಳವಾದ ನಿದ್ರೆಯಿಂದ ಬೆಳಕಿನ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಸುತ್ತಮುತ್ತಲಿನ ಪರಿಸರವು ಶಾಂತ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ. ಅದಕ್ಕಾಗಿ ಈ ಸಮಯ ಎಲ್ಲ ಕನಸುಗಳನ್ನು ಮುಂದಿನ ದಿನಗಳಲ್ಲಿ ನಮಗೆ ನಡೆಯಬಹುದು ಎಂಬ ಸೂಚನೆಯನ್ನು ಕೊಡುತ್ತದೆ. ಕೆಲವೊಂದು ಕನಸುಗಳನ್ನು ನಾವು ಶುಭ ಎಂದು ಪರಿಗಣಿಸುತ್ತೇವೆ. ಯಾವೆಲ್ಲ ಆ ಕನಸುಗಳೆಂದರೆ, ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯ, ದೇವತೆಗಳು ಅಥವಾ ದೇವರ ಕನಸುಗಳು ಬೀಳುವುದು, ಅಥವಾ ತಿಳಿಯಾದ ನೀರು ಅಥವಾ ನದಿಯಲ್ಲಿ ಸ್ನಾನ ಮಾಡುವ ಹಾಗೆ, ಹೂಗಳು ಮತ್ತು ಹೂಗಳಿಂದ ದೇವರನ್ನು ಪೂಜಿಸುವ ಹಾಗೆ, ದೀಪಗಳನ್ನು ಬೆಳಗುವುದು ಅಥವಾ ಬೆಳಕನ್ನು ನೋಡುವುದು, ಈ ಥರ ಕನಸುಗಳನ್ನು ಶುಭ ಅಂತ ಹೇಳ್ತೇವೆ. ಮತ್ತು ಕನಸುಗಳಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು, ಜನರನ್ನು ನೋಡುವುದು, ಬ್ರಹ್ಮ ಮುಹೂರ್ತದಲ್ಲಿ ಕಾಣುವಂಥ ಈ ಕನಸುಗಳು ಸಂತೋಷ ಮತ್ತು ಯಶಸ್ಸನ್ನು, ಶುಭ ಸುದ್ದಿಯನ್ನು ಸೂಚಿಸುತ್ತದೆ. ಇನ್ನು ಕೆಲವು ಕನಸುಗಳನ್ನು ನಾವು ಅಶುಭ ಎಂದು ಹೇಳುತ್ತೇವೆ. ಯಾವೆಲ್ಲ ಆ ಕನಸುಗಳೆಂದರೆ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮೇಲಿನಿಂದ ಬಿದ್ದಂತೆ, ನಾವು ಮಂಚದ ಮೇಲೆ ಮಲಗಿರುತ್ತೇವೆ, ಸಡನ್ನಾಗಿ ನಾವು ಜಾರಿ ಬಿದ್ದ ಹಾಗೆ ಒಂದು ಕನಸು ಬೀಳುತ್ತದೆ. ಮತ್ತು ಬಿರುಗಾಳಿಯ ಕನಸುಗಳು ಮತ್ತು ಹೊಡೆದಾಟ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಹಾಗೆ, ಈ ಥರ ಕನಸುಗಳೆಲ್ಲ ಬಿದ್ದಾಗ, ಭಯಂಕರ ಕನಸುಗಳನ್ನು ಬಿದ್ದಾಗ ಅದು ಅಶುಭ ಅಂತ ಹೇಳಲಾಗುತ್ತದೆ. ಇನ್ನು ಕೆಲವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ನನಸಾಗುವುದೇ ಎಂಬ ಪ್ರಶ್ನೆ ಉಳಿದಿರುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವುದೇ ರೀತಿಯಾದ ಕನಸು ನೋಡಿದರೂ ಅದು ಕೇವಲ ದಿನಗಳಲ್ಲಿ ಈಡೇರುವುದು ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಆಧುನಿಕ ವಿಜ್ಞಾನವು ಇದನ್ನು ಮನಸ್ಸಿನ ಕಲ್ಪನೆ ಮತ್ತು ಮಾನಸಿಕ ಸ್ಥಿತಿಗೆ ಸಂಪರ್ಕಿಸುತ್ತದೆ. ಆದ್ದರಿಂದ ಬ್ರಹ್ಮ ಮುಹೂರ್ತದ ವೇಳೆ ನಮಗೆ ಬಿದ್ದಿರುವಂಥ ಎಲ್ಲ ಕನಸುಗಳು ಕೂಡ ನನಸಾಗುವುದು ಎಂದು ಹೇಳುವುದು ಕಷ್ಟ. ಈ ಸಮಯದಲ್ಲಿ ಕನಸುಗಳು ಬಿದ್ದಾಗ ಒಂದು ಕ್ಷಣ ನಾವು ದೇವರನ್ನು ಸ್ಮರಿಸಿ, ದೇವರಿಗೆ ಧ್ಯಾನ ಮಾಡುವುದಾಗಲಿ, ದೇವರ ನಾಮ ಹೇಳುವುದು ಅಥವಾ ದೇವರ ಮಂತ್ರವನ್ನು ಪಠಿಸುವುದು ಒಳ್ಳೆಯದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬಿದ್ದಿರುವ ಎಲ್ಲ ಕನಸುಗಳು ನನಸಾಗುವುದು ಎಂದು ಹೇಳುವುದು ಕಷ್ಟ. ಈ ಸಮಯದಲ್ಲಿ ಬಿದ್ದಿರುವ ಕೆಲವು ಕನಸುಗಳು ಮಾತ್ರ ನನಸಾಗಬಹುದು. ಆದರೆ ಇದೆಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರವಾಗಿದೆ.
ಬ್ರಹ್ಮ ಮುಹೂರ್ತದ ಅವಧಿಯನ್ನು ಪವಿತ್ರವೆಂದು ಪರಿಗಣಿಸಲಾದರೂ ಎಲ್ಲ ಕನಸುಗಳು ಶುಭವೆಂದು ಹೇಳಲು ಸಾಧ್ಯವಿಲ್ಲ. ವೀಕ್ಷಕರೇ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.